ಫ್ರೆಂಡ್ಸ್. ನಮ್ಮ ಅಪ್ಪ ಆದ್ಮೇಲೆ ಎರಡನೇ ಅಪ್ಪ ನಮ್ಮ ದೊಡ್ಡಪ್ಪ. ಓಹೋ ಎರಡು ಎಲ್ಲ ಪಿಂಕು ಇದು ಪಿಂಕು. ಕೃತಿಕನೇನೋ ಪಿಂಕ್ ಕಲರ್ ಇಲ್ಲ, ಅವಳದು ತಗೊಂಡೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಶನಿವಾರದ ವ್ಲಾಗು. ಮಕ್ಕಳು ಸ್ಕೂಲಿಂದ ಬಂದರು. ಇವ್ರೇನಕ್ಕೆ ಇಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? 4 ದಿನ ರಜಾ. ಇವತ್ತು ಬೇರೆ ಅವರಪ್ಪ ಎಲ್ಲೋ ಕರ್ಕೊಂಡು ಹೋಗ್ತಾರೆ. ಕ್ರಿಕೆಟ್ ಮೇಲೆ ಹೋಗೋಣ. ಟಿ ವಿ ಸೌಂಡು ಅದಕ್ಕೆ, ಯಾಕಂದರೆ ಬೆಡ್ಶೀಟ್ ಎಲ್ಲ ಒಣಗಾಕಿದ್ದೀನಿ. ದೊಡ್ಡ ಬೆಡ್ಶೀಟ್ ಎಲ್ಲ ಏನೋ ಬೇಗ ಬೆಳಗ್ಗೆ 7 ಗಂಟೆಗೆ ಒಂದು ಹಾಕಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು ಹಾಕಿದೆ. 2 ಬೇಗ ಆಗೋಯ್ತು. ಆಮೇಲೆ ತಲ್ದಿಮ್ ಕವರು ಮತ್ತು ಚಾಪೆ ಎಲ್ಲ ಹಾಕಿದ್ದೀನಿ. ಅದನ್ನು ತಗೊಬರಕ್ಕೆ ಹೋಗೋಣ. ಹಿಂಗೋ ಮಧ್ಯಾಹ್ನ ಬಿಸಿಲು ಬಂತು, ಒಣಗೋಗಿರುತ್ತೆ. ಎಲ್ಲ ಕೆಲಸ ಆಯಿತು. ಬೆಳಗ್ಗೆಯಿಂದ ಫುಲ್ಲು ಕೆಲಸ ಎಲ್ಲ ಕೆಲಸ ಮಾಡ್ತೆ ಫ್ರೆಂಡ್ಸ್. ಕಿಟಕಿಗಳು ಒರೆಸಿದ್ದು, ಬಾಗಿಲುಗಳು ಒರೆಸಿದ್ದು, ಧೂಳು ಉದುರಿಸಿದ್ದು. ಅದಕ್ಕೆ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬೆಡ್ಶೀಟು ಇವಾಗ ದೊಡ್ಡ ಬೆಡ್ಶೀಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು, ಇದು ತಲ್ದಿಮ್ ಕವರು ಮತ್ತು ಬೆಡ್ ಮೇಲೆ ಹಾಕೋಕೋ ಬೆಡ್ಶೀಟು. ಕ್ಲಿಪ್ಗಳು ಎತ್ಕೊಚ್ಚಿನಿ. ಇವಾಗ ಇದೆಲ್ಲ ಎತ್ತಾಕ್ಬಿಟ್ಟು, ಅಡುಗೆ ಏನು ಮಾಡಲ್ಲ, ರಾತ್ರಿಗೆ ಹೊರಗಡೆ ಹೋಗ್ತಾಯಿದ್ದೀರಿ. ಹೊರಗಡೆ ಎಲ್ಲೋಗ್ತೀರಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬೆಡ್ಶೀಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ತಲ್ದಿಮ್ ಕವರ್ ಹಾಕೋಣ ಬನ್ನಿ. ಇವಾಗ ಹಾಕ್ಬಿಟ್ಟು ಆಮೇಲೆ 7 ಗಂಟೆಗೆ ರೆಡಿ ಆಗಿಬಿಟ್ಟು ಎಲ್ಲ ಹೊರಗಡೆನೇ ಇವತ್ತು ಸಾಯಂಕಾಲ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೀಗೆ ಸಿಗ್ತೀನಿ ಮತ್ತೆ ಫ್ರೆಂಡ್ಸ್. ಸಡನ್ನಾಗಿ ಬಟ್ಟೆ ಆಫರ್ ಬಂತು, ಬಟ್ಟೆ ತಗೊಬರಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ದೊಡ್ಡಪ್ಪ ಫ್ರೆಂಡ್ಸ್. ನಮ್ಮ ಅಪ್ಪ ಆದ್ಮೇಲೆ ಎರಡನೇ ಅಪ್ಪ ನಮ್ಮ ದೊಡ್ಡಪ್ಪ. ಓಹೋ ಎರಡನೇ ಅಪ್ಪ ದೊಡ್ಡಪ್ಪ ಅಂತ. ಸಡನ್ನಾಗಿ ಫೋನ್ ಮಾಡಿದ್ರು, ನಿಮಗೆ ಬಟ್ಟೆ ಕೊಡಿಸ್ತೀನಿ ಬನ್ನಿರಿ ಅಂತ ಹೋಗ್ತಾ ಇದ್ದೀನಿ. ಹೌದು, ಅಣ್ಣನೂ ಕರಿ, ಹಂಗೆ ತಗೊಂಡ್ಲಿ ಬಟ್ಟೆ. ನಿಮ್ಮಪ್ಪ ಕೊಡಿಸ್ತಾನೆ. ಪಪ್ಪ ಕೊಡಿಸ್ತಾನೆ. ಹೋಗ್ತಾ ಇದ್ದೀರಿ ಬಟ್ಟೆ. ಯಾವ ಥರ ಬಟ್ಟೆ ಸೆಲೆಕ್ಟ್ ಮಾಡ್ತೀರಿ ಅಂತ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನೋಡೋಣ. ಒಳಗಡೆ ಇದ್ದಾರತ್ತ ಫ್ರೆಂಡ್ಸ್. ಹೊಸ್ದಾಗಿ ಓಪನ್ ಆಗಿರೋದು ವಿಶಾಲ್ ಮಾರ್ಟ್. ಹೊಸ್ದಾಗಿ ಡೈಲಿ ವೇರ್ಗೂ ಐತೆ ತಾನೇ. ನಡೀರಿ, ಅವ್ರು ಒಳಗಡೆ ಅವ್ರ ಅಂತ ನೀವು ನೋಡ್ತೀವಿ. ಮಕ್ಕಳಿಂದ ದೊಡ್ಡವ್ರ ತನಕ ಇದೆ. ಅಲ್ಲಿ ನಿಂತ್ಕೋ, ಬೇರೆಯವ್ರು ಬರ್ತಾರೆ. ಈ ಕಡೆ ನೋಡು, ಈ ಕಡೆ ಹೋಗಿದ್ದಾರೆ. ಈ ಕಡೆ ಹೋಗೋಣ.
ಹಂಗೆ ನೋಡೋದಾಯ್ತು ಎಲ್ಲ ಪಿಂಕು ಇದು ಪಿಂಕು ಭುವನ್ ಕೃತಿಕನೇನೋ ಪಿಂಕ್ ಕಲರ್ ಇಲ್ಲ ಅವಳದು ತಗೊಂಡೆ. ಪಿಂಕ್ ಕಲರ್ ಇಲ್ಲ ಇಕ್ಕೆ ಮಡ್ಚಿಯ ಮನೆಯಲ್ಲೇ ಬಿಸ್ಕೆಟ್ ಅದೇನು ತಿನ್ ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ. ಗುಡ್ಡೆ ತಾನೇ ಅದು ಕುಕಿಕ್ಸ್. ಕೃತಿಕಾಗ್ ನೀನು ಫಸ್ಟ್ ಫ್ರೆಂಡ್ಸ್, ಇವಾಗ ಮೂವಿಗೆ ಹೋಗೋಕ್ಕೆ ಹೋಟ್ಲಿಗೆ ಬಂದಿದ್ದೀರಿ. ಬಟ್ಟೆ ಅಂಗಡಿಯಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ಮೂವಿಗೆ ಹೋಗೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂತ. ಹೋಟ್ಲಲ್ಲಿ ಊಟ ತಿಂದ್ಬಿಟ್ಟು ಹೋಗಬೇಕು ಅಂತ. ಯಾಕಂದರೆ ಮೂವಿಗೆ ಹಂಗೆ ಹೋಗ್ಬಿಟ್ರೆ ಮತ್ತೆ ಮೂವಿ ಮುಗಿಯೋದು ಎಷ್ಟೊತ್ತಾಗುತ್ತೋ ಲೇಟ್ ಆಗುತ್ತೆ, ಮಕ್ಕಳೆಲ್ಲ ಹೊಟ್ಟೆ ಹಚ್ಕೊತಾರೆ ಅಂದ್ಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟು ಊಟ ತಿಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್ ಕ್ರೋಮ್ನಲ್ಲಿ, ಅದರಲ್ಲಿ ಕಾಪಿರೈಟ್ ಬಂದ್ಬಿಟ್ಟಿತ್ತು. ಇಲ್ಲ ಅಂದರೆ ಇದೆಲ್ಲ ಹಂಗೆ ಹಾಕಿದ್ದೆ, ಕಾಪಿರೈಟ್ ಬಂದಿತ್ತು. ಮತ್ತೆ ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಅಪ್ಪ ಎಷ್ಟು ಕಷ್ಟ. ನಾನು ಹಂಗೆ ಹಾಕೋಣ ಅಂದ್ಕೊಂಡೆ, ಆದರೆ ಎಲ್ಲಿ ಸೌಂಡ್ ಬಂತೋ, ಹೋಟ್ಲಲ್ಲಿ ಸೌಂಡ್ ಬಂತೋ ಏನೋ ಗೊತ್ತಿಲ್ಲ ಯಾವ ಸೌಂಡು. ಆದರೆ ಕಾಪಿರೈಟು ಮೂವಿದು ಸ್ವಲ್ಪ ಹಾಕಿದ್ದೆ, ಆದರೆ ಥಿಯೇಟ್ರಲ್ಲಿ ಜನ ಮಾತಾಡೋದು ಆ ಸೌಂಡ್ಗೆ ಅಂತಲೇ ಗೊತ್ತಿಲ್ಲ, ಕಾಪಿರೈಟ್ ಬಂದ್ಬಿಡ್ತು. ಮತ್ತೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ಊಟ ಎಲ್ಲ ತಿನ್ಕೊಂಡು ಚಿಕ್ಕವಳಿಗೆ ಯಾಕೋ ಸ್ವಲ್ಪ ಜ್ವರ ಬಂದ್ಬಿಟ್ಟೈತೆ. ಹಾಸ್ಪಿಟ್ಲಿಗೆ ಹೋಗಿ ಸಿರಪ್ ಎಲ್ಲ ಎತ್ಕೊ ಬಂದೆ. ದೋಸೆ ಬೇಕು ಅಂದ್ಲು, ದೋಸೆ ತಿನ್ನಿಸ್ತಾಯಿದ್ದೀನಿ, ತಿಂತಾನೇ ಇಲ್ಲ. ತಿನ್ನಿಸ್ಬಿಟ್ಟು ಹಂಗೋ ಹಿಂಗೋ ಸ್ವಲ್ಪ ಎರಡು ತುತ್ತು ಅನ್ನ ತಿಂದಳು, ಸ್ವಲ್ಪ ದೋಸೆ ತಿಂದಳು. ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಇವಾಗ ಥಿಯೇಟ್ರಿಗೆ ಬಂದ್ರಿ. ಇನ್ನೇನು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರು. ನಮ್ಮ ಯಜಮಾನ್ರು 5 ನಿಮಿಷ ಮುಂಚೆನೇ ಕರ್ಕೊಬಂದರು. ಫ್ರೆಂಡ್ಸ್, ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಅರ್ಧದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು, ಇಂಟ್ರೆಸ್ಟ್ ಆಗಿತ್ತು. ಫ್ರೆಂಡ್ಸ್, ಇನ್ನೇನು ಮೂವಿ ಸ್ಟಾರ್ಟ್ ಆದಮೇಲೆ ಮೂವಿ ಎಲ್ಲ ಮುಗಿಯೋಷ್ಟೊತ್ತಿಗೆ 11:30 ಆಗಿತ್ತು. ಮನೆಗೆ ಹೋಗಿ ಹಾಗೆ ಮಲ್ಕೊಂಡ್ರಿ, ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಮೂವಿ ಮಾತ್ರ ಚೆನ್ನಾಗಿತ್ತು, ಒಂದು ಸಾರಿ ನೋಡಿ ನೀವು. ಸಖತ್ತಾಗೈತೆ, ಇಂಟ್ರೆಸ್ಟ್ ಚೆನ್ನಾಗೈತೆ, ನೋಡಬೇಕು ಅನಿಸುತ್ತೆ. ಅರ್ಧದ ಮೇಲೆ ಇದೆಲ್ಲ ಹಂಗೆ ಹಾಕಿದ್ದೆ, ನೀವು ಕೇಳಿಸ್ಕೊಂಡ್ಲಿ ಅಂತ. ಆದರೆ ಯಾವುದರಿಂದ ಕಾಪಿರೈಟ್ ಬಂದಿತ್ತೋ ಗೊತ್ತಿಲ್ಲ, ಕಾಪಿರೈಟ್ ಬಂದಿತ್ತು. ಅದಕ್ಕೆ ಮತ್ತೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಸಾರಿ ಹೋಗಿ ನೀವು ಥಿಯೇಟ್ರಲ್ಲಿ ಮೂವಿ ನೋಡಿ. ನಮಗಂತೂ ಥಿಯೇಟ್ರಲ್ಲಿ ಮೂವಿ ನೋಡೋಕ್ಕಂತೂ ತುಂಬಾ ಇಷ್ಟ, ಅದಕ್ಕೆ ಹೋಗ್ತೀರಿ. ಇವತ್ತಂತೂ ಬಂಪರ್ ಆಫರು ನಮಗೆ. ನಮ್ಮ ಭಾವ ಅವರು ಬಟ್ಟೆ ತಗೊಡ್ತೀನಿ ಬನ್ನಿರಿ ಅಂದರು. ಅಲ್ಲಿಗೆ ಹೋಗಿ ಮತ್ತೆ ಹೋಟ್ಲಿಗೆ ಹೋಗಿ ಮತ್ತೆ ಮೂವಿಗೆ ಹೋದ್ರಿ. ಮೂವಿ ಮಾತ್ರ ಸಖತ್ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನೋಡ್ತಾ ಇರಿ. ತುಂಬಾ ಲೇಟ್ ಆಯಿತು. ಮೂವಿಗೆ ಹೋಗಿ ಹೋಟ್ಲಿಗೆ ಹೋಗಿ ಊಟ ತಿನ್ಕೊಂಡು ಬಟ್ಟೆ ಅಂಗಡಿಯಲ್ಲೂ ಅಷ್ಟೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರು. ಬೇಗ ಹೋಗಬೇಕು ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಬೇಗ ಸ್ವಲ್ಪ ಎತ್ಕೊಂಡು ವಿಶಾಲ್ ಮಾರ್ಟು, ನಾವು ಬೆಂಗಳೂರಲ್ಲಿದ್ದಾಗ ಇದು ದೊಮ್ಲೂರ್ಗೆ ಹೋಗ್ತಾಯಿದ್ರಿ. ಅಲ್ಲಿ ಸಖತ್ತಾಗಿ, ದೊಮ್ಲೂರಲ್ಲ ಯಾವುದೋ ವಿಶಾಲ್ ಮಾರ್ಟ್ ಬರೋದು, ಮರ್ತೋಗಿದ್ದೀನಿ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಓಪನ್ ಆಗಿದೆ ನಮ್ಮೂರಲ್ಲಿ, ಮಾದಪಟ್ಟಣದಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಡೈಲಿ ವೇರ್ಗೂ ಸಿಗುತ್ತೆ, ಒಂಥರ ಚೆನ್ನಾಗಿ ಗ್ರ್ಯಾಂಡಾಗೂ ಸಿಗುತ್ತೆ. ಸೂಪರಾಗಿರುತ್ತೆ ಬಟ್ಟೆಗಳು ಮಾತ್ರ, ಒಂಥರ ಕ್ವಾಲಿಟಿ ಬಟ್ಟೆಗಳು. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿರುತ್ತೆ. ನಿನ್ನೆ ತಾನೇ ಓಪನಿಂಗ್ ಆಗಿದ್ದು, ನಮಗಂತೂ ತುಂಬ ಖುಷಿ ಆಯಿತು. ಫೋನ್ ಮಾಡಿದ್ರು ಸಡನ್ನಾಗಿ, ಎಲ್ಲೆಲ್ಲ ಒಟ್ಟೊಟ್ಟಿಗೆ ಆಫರ್ ಬಂತು. ಮೂವಿಗೆ ಹೋಗಬೇಕು, ಬಟ್ಟೆ ತರಕ್ಕೆ ಹೋಗಬೇಕು ಅಂದ್ಬಿಟ್ಟು ವೀಡಿಯೋ ಸರಿಯಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಬಟ್ಟೆ ಅಂಗಡಿಯಲ್ಲೂ ಅಷ್ಟೇ
ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ. ಬಟ್ಟೆ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್. ಚಿಕ್ಕವಳಿಗೆ ಎತ್ಕೊಳಕ್ಕೆ ಆಗಿಲ್ಲ. ಚಿಕ್ಕವಳಿಗೆ ಸಡನ್ನಾಗಿ ಜ್ವರ ಬಂದ್ಬಿಟ್ಟು ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಚೆನ್ನಾಗೇ ಇದ್ಲು. ಮತ್ತು ಯಾಕೋ ಅಂತ ಗೊತ್ತಿಲ್ಲ ಸಡನ್ನಾಗಿ ಜ್ವರ ಬಂತು. ಆದ್ರೂ ಹಂಗೆ ಸಡನ್ನಾಗಿ ಹೋದ್ರಿ ಹಾಸ್ಪಿಟ್ಲಿಗೆ ಹೋಗಿ ಸಿರಪ್ಪು ತಗೊಂಡು ಬಂದ್ರಿ. ಆದರೆ ಸಾಯಂಕಾಲ 5:30 ಸಿರಪ್ ಹಾಕಬಾರ್ದು ಅಂದ್ಬಿಟ್ಟು ರಾತ್ರಿಗೆ ಹಾಕೋಣ ಊಟ ತಿನ್ನಿಸ್ಬಿಟ್ಟು ಅಂತ ಹಾಕಿರಲಿಲ್ಲ. ಅವಳು ಡಲ್ಲಾಗಿದ್ದಕ್ಕೆ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಅವಳಿಗೆ ಬಟ್ಟೆನೂ ಸರಿಯಾಗಿ ಎತ್ಕೊಳಕ್ಕಾಗಿಲ್ಲ. ಆದರೆ ಒಂದು ಫ್ರಾಕ್ ಮಾತ್ರ ಎತ್ಕೊಂಡೆ, ಚೆನ್ನಾಗಿತ್ತು, ಸೂಪರಾಗಿದೆ ಫ್ರಾಕು. ಪಿಂಕ್ ಕಲರ್ ಬೇರೆ ಅವಳಿಗಿಷ್ಟ, ಲೈಟ್ ಪಿಂಕು. ದೊಡ್ಡವಳು ಮಾತ್ರ ಎತ್ಕೊಂಡ್ಲೆ 2 ಜೊತೆ. ಅವಳೇನೋ ಸೆಲೆಕ್ಟ್ ಮಾಡಿ ಎತ್ಕೊತಾಳೆ. ಅವಳನ್ನೂ ನೋಡಬೇಕು, ಕೊಡೋಕ್ಕಾಗಿಲ್ಲ. ಇವಳು ನೋಡಿದ್ರೆ 2 ಪಿಂಕೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅಂಥ ಮಾಲಲ್ಲೆಲ್ಲ ಲೈಟ್ ಕಲರೇ ಇರುತ್ತೆ. ಅವಳು 2 ಪ್ಯಾಂಟು 2 ಟಿ ಶರ್ಟು ಎತ್ಕೊಂಡವಳೆ. ಚಿಕ್ಕವಳಿಗೆ ಮಾತ್ರ ಡೈಲಿ ವೇರ್ಗೆ ಪ್ಯಾಂಟ್ ಎತ್ಕೊಂಡೆ, ಕಲರ್ದು ಚೆನ್ನಾಗೈತೆ. ಆಮೇಲೆ ನನಗೆ 2 ಟಾಪು, 1 ಲೆಗಿನ್ಸು. ನಮ್ಮ ಅಕ್ಕ ಮಗಗೆ ಗಣೇಶಗೆ ಎತ್ಕೊಬೇಕಾಗಿತ್ತು, ಆದರೆ ಟೈಮ್ ಆಗೋಗಿತ್ತು. ಮೂವಿಗೆ ಹೋಗ್ಬೇಕಾಗಿತ್ತು. ಮೂವಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ, ಮಧ್ಯಾಹ್ನನೇ ಬುಕ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಇವಾಗ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಮೂವಿದು ಸ್ವಲ್ಪ ಹಾಕ್ತೀನಿ, ನೋಡ್ಕೊಬನ್ನಿ. ಚೆನ್ನಾಗಿದೆ ಮೂವಿ. ನೋಡ್ದಿರ ಇರೋರು ತುಂಬ ಜನ ನೋಡ್ದಿರ ಇರೋರು ಒಂದು ಸಾರಿ ಹೋಗಿ ನೋಡ್ಕೊಬನ್ನಿರಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಫಸ್ಟ್ನೇ ಮೂವಿಗಿಂತ ಇದು ಇನ್ನೂ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.